ಕೇಳಿ. ನಾ ಇಟ್ಕೋತೀನಿ ಬಿಡಿ. ಸಿನಿಮಾ ನೋಡೋಕೆ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಸರ್ ನಾನು ನನ್ನೇನು ನೋಡಿದೆ, ಚೆನ್ನಾಗೈತೆ. ರೈತರ ಬಗ್ಗೆ ಮಾಡಿರೋದು ಮೂವಿ ಸೂಪರ್ ಆಗೈತೆ. ಅದಕ್ಕೆ ಇನ್ನೊಂದು ಸತಿ ನೋಡೋಣ ಅಂತ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದೀನಿ. ಓಕೆ, ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಫ್ಯಾಮಿಲಿ ಸಮೇತ ಬಂದಿದ್ದೀನಿ. ಓಕೆ, ನಿಮ್ಗೇನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿನ್ನೆ ನೋಡಿದಾಗ? ಅದು ರೈತರ ಬಗ್ಗೆ ಅವ್ರು ಬೆಳೆಸಿ ಬೇರೆಯವರು ತೊಗೊಂಡು ತಿಂತಾರಲ್ಲ, ಅವರು ತಿರ್ಗಾ ಸರ್ಕಾರದಿಂದ ಹೇಳ್ತಾರೆ ಅದು ನಿಮ್ಮ ಹಕ್ಕು, ನೀವು ಬೇರೆಯವ್ರನ್ನ ಕೊಡಬಾರ್ದು ಅಂತ. ಅದು ರೈತರ ಬಗ್ಗೆ ಮಾಡಿದ್ದಾನಲ್ಲ, ಅದು ಮಾತು ತುಂಬ ಇಷ್ಟ ಆಗೋಯ್ತು. ನೀವು ದರ್ಶನ್ ಸರ್ ಅಭಿಮಾನಿನ? ಏನು ಅಭಿಮಾನಿನೇ, ದರ್ಶನ ಅಭಿಮಾನಿನೇ. ಇನ್ನೇನು ಹೇಳಕ್ಕೆ ಬೇಕು ಅಭಿಮಾನಿಗಳಿಗೆ? ಏನು ಹೇಳ್ತಾರೆ ಸರ್ ಸಿನಿಮಾ ಸಖತ್ತಾಗೈತೆ. ಎಷ್ಟೆಲ್ಲೂ ನೋಡೋಣ ಬೇಜಾರಾಗಲ್ಲ. ಆದರೆ ಇನ್ನೊಂದು ಸತಿ ನೋಡೋಣ ಅಂತ ಮನ್ಸು ಬಂತು, ಅದಕ್ಕೆ ಬಂದು ನೋಡ್ತಾ ಇದ್ದೀನಿ. ಫ್ಯಾಮಿಲಿ ಸಮೇತ ಅಂದರೆ ತುಂಬ ವರ್ಷಗಳಾಯಿತು ಫ್ಯಾಮಿಲಿ ಎಲ್ಲ ಸಿನಿಮಾಗೆ ಬರುತ್ತೆ? ಇಲ್ಲ ನಾನು ಬರ್ತಾ ಇರ್ತೀನಿ ಆವಾಗ ಫ್ಯಾಮಿಲಿನ ಕರ್ಕೊಂಡು. ಅದಕ್ಕೆ ತಿರ್ಗಾ ಇನ್ನೊಂದು ಸತಿ ಕರ್ಕೊಂಡು ಬಂದಿದ್ದೀನಿ. ಓಕೆ, ಮತ್ತೆ ಇನ್ನೇನಾದರೂ ಮತ್ತೆ ನೋಡ್ಬೇಕು ಅನ್ಸುತ್ತಾ ಇದೆ ಅಂತ ಅನಿಸುತ್ತೆ ನೋಡ್ಬೇಕಂತ. ಚೆನ್ನಾಗೈತೆ ಮೂವಿ. ಡಿ ಬಾಸ್ ಅಭಿಮಾನಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಎಲ್ಲರೂ ಅವ್ರ ಥರ ಆಗಬೇಕಂತ ನಮಗೂ ಇಷ್ಟನೇ. ಆದರೆ ಭಾಳ ಖರಾಬಾಗಿ ಮಾಡಿದ್ದಾರೆ ಮೂವಿ. ಸಖತ್ತಾಗೈತೆ. ಅವ್ರ ಫ್ಯಾನ್ಸ್ ಎಲ್ಲ ತುಂಬ ಹೌಸ್ಫುಲ್ ಆಗೈತೆ. 4 ದಿವಸದಿಂದ ಬಂದು ಹೋಗ್ತಾ ಇದ್ದೆ, ಟಿಕೆಟ್ ಸಿಗಿಲ್ಲ ನನಗೂ. ನನ್ನ ಕಷ್ಟಪಟ್ಟು ಬೆಳಗ್ಗೆ ಬಂದು ಟಿಕೆಟ್ ತೊಗೊಂಡು ನನ್ನ ನೋಡಿದೆ, ಇಷ್ಟ ಆಗಿತ್ತು. ಅದಕ್ಕೆ ತಿರ್ಗಾ ಇವಾಗ ನೋಡೋಕೆ ಬಂದಿದ್ದೀನಿ. ನೋಡಿದಾಗ ಕಣ್ಣಲ್ಲಿ ಏನಾದರೂ ನೀರು? ಅವ್ರ ಅಪ್ಪನ ಬಗ್ಗೆ ಮಾತಾಡ್ತಾರೆ, ಅಲ್ಲಿ ನಾಟಕ ಮಾಡ್ತಾರೆ. ಅದರಲ್ಲಿ ಒಬ್ಬರು ಹೇಳ್ತಾರೆ ಅವ್ರನ್ನ, ದರ್ಶನ್ನ, ಇವತ್ತು ನಿಮ್ಮ ಅಪ್ಪನ ನಾನು ನೆನೆಸ್ಕೊಬಿಟ್ಟೆ ಅಂತ ಅವ್ರು ಕಣ್ಣೀರು ಹಾಕ್ತಾರೆ. ಅದೊಂದು ಇಷ್ಟ ಆಗೋಯ್ತು. ಅದು ಒಂದು ಡೈಲಾಗ್ ಹೊಡಿತಾರೆ, ಒಂದು ಡೈಲಾಗ್ ಹೊಡಿತಾರೆ. ಇಲ್ಲ ಸರ್, ನನಗೆ ಅಷ್ಟೊಂದು ಕನ್ನಡ ಬರಲ್ಲ. ಭಕ್ತ ಪ್ರಹ್ಲಾದ್? ಇಲ್ಲ, ನನಗೆ ಅಷ್ಟೊಂದು ಕನ್ನಡ ಬರಲ್ಲ. ಬರ್ತಾ ಇದ್ದೀರಾ, ನಾನು ಪಕ್ಕ ಹೊಡಿತಾ ಇದ್ದೆ. ಅಲ್ಲ, ಅವರು ಆ ಸೀನಲ್ಲಿ ಭಕ್ತ ಪ್ರಹ್ಲಾದ್ ಒಂದು ಡೈಲಾಗ್ ಹೊಡಿತಾರೆ ದರ್ಶನ್ ಸರ್, ಅದು ಹೇಗಿತ್ತು ಆ ಸೀನ್? ಚೆನ್ನಾಗೈತೆ. ಅವರು ಆದರೆ ಜಾಸ್ತಿ ಇರೋದು ಇದರಲ್ಲಿ ಡೈಲಾಗ್ಗಳೇ. ಆದರೆ ಆ ಡೈಲಾಗ್ನ ಅರ್ಥ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಎಲ್ಲ ಡೈಲಾಗೆ ಸಖತ್ತಾಗಿರೋದು ಇದರಲ್ಲಿ. ಇಷ್ಟ ಆಯ್ತು ನಿಮಗೆ? ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.